ಸರ್ಕಾರದ ವಿರುದ್ಧ ಈಗ ಮನಿ ಕೊಟ್ರೆ ಮನೆ ಅನ್ನುವಂತ ಆರೋಪ ಏನಿದೆ, ಸಚಿವ ಸಂತೋಷ್ ಲಾಡ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. BR ಪಾಟೀಲ್ ಹೇಗೆ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ. ಬಾಯಲ್ಲಿ ಹೇಳಿದಾರೋ, ಅವ್ರು ಹೆಂಗೆ ಹೇಳ್ಬೇಕು, ಬಾಯಲ್ಲಿ ಹೇಳಿದಾರೋ ಅವರು. ಪಾಟೀಲ್ ಅವರೇ ವಿವರಣೆಯನ್ನ ಕೊಡಬೇಕು. ಅವ್ರು ಕೊಟ್ಟಾಗಿದೆ, ನಾನೇ ಮಾತಾಡಿದ್ದು ಅಂತ. ಜಮೀರ್ ಗುಡ್ ಹ್ಯೂಮನ್ ಬೀಯಿಂಗ್, ಎಲ್ಲರಿಗೂ ನೆರವಾಗ್ತಾರೆ, ಇಲ್ಲ ಅಂದವ್ರು ಯಾರು? ಈ ವಿಚಾರದಲ್ಲಿ ಜಮೀರ್ಗೆ ಲಿಂಕ್ ಮಾಡೋದು ಸರಿಯಲ್ಲ. ಮಂತ್ರಿ ಮಾಡಿದಾರಂತ ಅವ್ರೆಲ್ಲೂ ಹೇಳಿಲ್ಲ ರೀ. ಸತ್ಯಾಸತ್ಯತೆ ತಿಳಿಯಲು ಸಚಿವರೇ ಉತ್ತರ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಸಚಿವ ಸಂತೋಷ್ ಲಾಡ್ ಅವರು. ಮಂತ್ರಿಯವರೇ ಇದನ್ನು ಮಾಡಿದ್ದಾರೆ ಅಂತ ಯಾರು ಆರೋಪ ಮಾಡ್ತಾ ಇಲ್ಲ. ಹಾಗೆ ಅವ್ರು ಹೇಳಿರೋದು ನನಗೆ ನೋಡಿಲ್ಲ ನಾನು. ಅವ್ರು ಯಾವ ದೃಷ್ಟಿಯಿಂದ ಹೇಳಿದ್ದಾರೆ, ಯಾಕಂದ್ರೆ ಇಸ್ ಒನ್ ಆಫ್ ದ ಮೋಸ್ಟ್ ಸೀನಿಯರ್ ಮೋಸ್ಟ್ ಮ್ಯಾನ್. ನನಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ಅವ್ರು ಏನು ಹೇಳಿದ್ದಾರೆ, ಅವ್ರು ಏನು ಕಮೆಂಟ್ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ. ಯಾವ ರೆಫರೆನ್ಸ್ ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ಆ ರೆಫರೆನ್ಸ್ ಬಗ್ಗೆ ಕ್ಲಾರಿಫಿಕೇಶನ್ ನೀವು ಅವರಿಗೆ ಕೇಳಬೇಕು. ಡಿಪಾರ್ಟ್ಮೆಂಟ್ ವೈಸ್ ರಿವ್ಯೂ ಬೇಕಿದ್ರೆ ನಮ್ಮ ಡಿಪಾರ್ಟ್ಮೆಂಟ್ ನಾವು ಹೇಳ್ಬೋದು. ಅವ್ರು ಯಾವ್ದು ಪರ್ಟಿಕ್ಯುಲರ್ ಒಂದು ಡಿಪಾರ್ಟ್ಮೆಂಟ್ ಬಗ್ಗೆ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಸರ್ಕಾರ ಅಂದ ತಕ್ಷಣ ಎಲ್ಲ ಇಲಾಖೆಗಳು ಬರ್ತವೆ, ಅದು ಜನರಲ್ ಆಗುತ್ತೆ. ಅವ್ರಿಗೆ ಸ್ಪೆಸಿಫಿಕ್ ನೀವು ಕೇಳ್ರಿ. ಈಗ ಕಳೆದ ಎವ್ರಿ ಮಂತು, ಎವ್ರಿ ಸೆಕೆಂಡ್ ಮಂತು ನಾವು CLP ಮೀಟಿಂಗ್ ಕರಿತೀವಿ. ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರು ಅಲ್ಲಿ ಅಡ್ರೆಸ್ ಮಾಡ್ತೀವಿ. ಎಲ್ಲ ಮಿನಿಸ್ಟ್ರು ಕೂಡ ಅಲ್ಲಿ ಇರ್ತಾರೆ. ಇದ್ರ ಮೇಲೆ ಡೆಫಿನೆಟ್ಲಿ ಅವ್ರದ್ದೇನ ಗ್ರಿವೆನ್ಸಸ್ ಇದ್ದರೆ ಐ ರೆಕಮೆಂಡ್, ಇಟ್ಸ್ ಓನ್ಲಿ ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟು, ಮುಖ್ಯಮಂತ್ರಿ ಅವ್ರ ಹತ್ರ ಕುತ್ಕೊಂಡು ಮಾತನಾಡ್ತಕ್ಕದ್ದು ಸೂಕ್ತ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಇಟ್ಸ್ ಓನ್ಲಿ ಐ ಕ್ಯಾನ್ ಮೇಕ್ ಹಂಬಲ್ ರಿಕ್ವೆಸ್ಟ್ ಟು ಹಿಮ್. ಈ ಥರ ಹೇಳಿಕೆಗಳು ಕೊಟ್ಟ ತಕ್ಷಣ ನೀವು ನಮ್ಮನ್ನು ಕೇಳಿದ್ರೆ ನಮ್ಮ ಹತ್ರ ಯಾವ ರೀತಿಯಿಂದ ಉತ್ತರ ಸಿಗೋದಿಲ್ಲ. ಯಾಕಂದ್ರೆ ಐ ಕೆನಾಟ್ ಕಮೆಂಟ್ ಆನ್ ಬಿಹಾಫ್ ಆಫ್ ಹಿಮ್, ಬಿಕಾಸ್ ಅವ್ರಿಗೇನು ಪ್ರಾಬ್ಲಮ್ ಆಗಿದೆ, ಯಾವ ದೃಷ್ಟಿಯಿಂದ ಹೇಳಿದ್ರೆ ನನಗೆ ಗೊತ್ತಿಲ್ಲ. ಈಗ ಬೇರೆ ಟೈಮಲ್ಲೆಲ್ಲ ಏನೇನೋ ಯಾವ್ಯಾವುದೋ ದೇಶದ ಬೇರೆ ಬೇರೆ ಭಾಗಗಳದ್ದೆಲ್ಲ ಕಮೆಂಟ್ ಕೊಡ್ತೀರಾ ಸರ್, ಇದಕ್ಕೆ ಯಾಕೆ ಕಮೆಂಟ್ ಕೊಡೋಕ್ಕಾಗಲ್ಲ? ನನಗೆ ಗೊತ್ತಿಲ್ಲ ಅಂತ ಹೆಂಗೆ ಹೋಗ್ತೀರಾ ನೀವು? ಅದೇನು ಇವತ್ತಾಗಿದ್ದ?